ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆ ಇವತ್ತಿನಿಂದ 3 ದಿನಗಳ ಕಾಲ ದಳಪತಿಗಳು ಕಾಲ್ನಡಿಗೆ ಹೋಗ್ತಾರೆ. ಯಾತ್ರೆಯ ಯಶಸ್ಸಿಗೆ ನಾಡದೇವತೆಯ ಮೊರೆ ಹೋಗಿದ್ದಾರೆ. ನಾಡದೇವತೆ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ ಕೇಂದ್ರ ಸಚಿವ. ಕೆಲವೇ ಕ್ಷಣಗಳಲ್ಲಿ ಭೈರಮಂಗಲಕ್ಕೆ ಕುಮಾರಸ್ವಾಮಿ ಆಗಮಿಸಲಿದ್ದಾರೆ. ಜೆಡಿಎಸ್ ನಾಯಕರಿಗೆ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಲಿದ್ದಾರೆ. ಇಂದಿನಿಂದ ಭೈರಮಂಗಲದಿಂದ ಬೆಂಗಳೂರುವರೆಗೆ ಯಾತ್ರೆ ನಡೆಯಲಿದೆ. 9 ಕಿಲೋಮೀಟರ್ ಜಾಥಾ ನಡೆಸಿ ವಾಸ್ತವ್ಯ ಹೂಡಲಿದ್ದಾರೆ ನಾಯಕರು. ಬಿಜೆಪಿ ಜೆಡಿಎಸ್ ಮೈತ್ರಿ ಪಾಳೆಯದ ಪಾದಯಾತ್ರೆ ಬಿಡದಿಯಿಂದ ಆರಂಭವಾಗಲಿದೆ. ನಾಡದೇವತೆ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡ್ಕೊಂಡು ಕುಮಾರಸ್ವಾಮಿ ಅವರು ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭೈರಮಂಗಲ ಟು ಬೆಂಗಳೂರು ಪಾದಯಾತ್ರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್ ಹಾಗೂ ನನ್ನ ಸಹೋದ್ಯೋಗಿ ರಂಜಿತ್. ಸತ್ತಾರ್, ಈಗ ಪಾದಯಾತ್ರೆ ಎಷ್ಟೊತ್ತಿಗೆ ಆರಂಭ ಆಗಲಿದೆ? ಯಾವೆಲ್ಲ ನಾಯಕರು ಭಾಗಿಯಾಗಲಿದ್ದಾರೆ? ಯಾವ ರೀತಿಯಲ್ಲಿ ನಡೆಯಲಿದೆ? ಇಡೀ ಪಾದಯಾತ್ರೆಯ ಒಟ್ಟು ಒಂದು ಚಿತ್ರಣ ಯಾವ ರೀತಿಯಲ್ಲಿ ಇರಲಿದೆ? ಶ್ರೀಲಕ್ಷ್ಮಿ, ಇವತ್ತು 11 ಗಂಟೆ 30 ನಿಮಿಷದ ಸುಮಾರಿಗೆ ಪಾದಯಾತ್ರೆಯನ್ನು ಶುರು ಮಾಡಲು ಈಗಾಗಲೇ ಪ್ಲಾನ್ ಮಾಡಿಕೊಂಡಿದ್ದಾರೆ. ಭೈರಮಂಗಲ ಸರ್ಕಲ್ನಲ್ಲಿ ನೋಡ್ತಾ ಇರಬಹುದು, ದೊಡ್ಡ ಮಟ್ಟದಲ್ಲಿ ರೈತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಸೇರಿದ್ದಾರೆ. ಕೇವಲ ಬೆಂಗಳೂರು ಬಿಡದಿ ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರು ಆಗಮಿಸಿದ್ದಾರೆ. ಇವತ್ತಿನ ಪಾದಯಾತ್ರೆ 11:30 ಸುಮಾರಿಗೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಇಲ್ಲಿರುವಂತಹ ಗಿಡಕ್ಕೆ ನೀರನ್ನು ಹಾಕುವ ಮೂಲಕ ಈ ಒಂದು ಪಾದಯಾತ್ರೆಗೆ ಚಾಲನೆ ಕೊಡ್ತಾರೆ. ಅದಾದ ನಂತರ ಇಲ್ಲಿಂದ 8 ಕಿಲೋಮೀಟರ್ ತನಕ ಪಾದಯಾತ್ರೆ ಹೋಗುತ್ತೆ. ಇವತ್ತು ಬಿಡದಿಯಲ್ಲಿರುವಂತಹ ಮಂಜುನಾಥ್ ಕನ್ವೆನ್ಷನ್ ಹಾಲ್ನಲ್ಲಿ ಇವತ್ತು ಮೊದಲ ದಿನದ ಪಾದಯಾತ್ರೆ ಮುಕ್ತಾಯಗೊಂಡು ಅಲ್ಲೇ ಜೆಡಿಎಸ್ ಕಾರ್ಯಕರ್ತರು ಮತ್ತು ರೈತರು ಸ್ಟೇ ಆಗ್ತಾರೆ. ನಾಳೆ ಬೆಳಗ್ಗೆ ಅಲ್ಲಿಂದ ಸರಿಸುಮಾರು 15 ಕಿಲೋಮೀಟರ್ ತನಕ ಪಾದಯಾತ್ರೆ ಮಾಡಲು ಮುಂದಾಗಿರುವಂಥದ್ದು. ನೈಸ್ ರಸ್ತೆ ತನಕ ನಾಳೆ ಪಾದಯಾತ್ರೆ ಮಾಡುತ್ತಾರೆ. ಅದಾದ ನಂತರದಲ್ಲಿ ಮಂಗಳವಾರದಂದು ಇಲ್ಲಿ ಫ್ರೀಡಂ ಪಾರ್ಕಿಗೆ ವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿರುವಂಥದ್ದು. ಬಟ್ ನೈಸ್ ರೋಡ್ವರೆಗೆ ಮಾತ್ರ ಇವರಿಗೆ ಅನುಮತಿ ಇರುವುದರಿಂದ ತದನಂತರದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಈ ಕ್ಷಣಕ್ಕೆ ಊಹಿಸೋದು ಕೂಡ ಕಷ್ಟ ಆಗಿದೆ. ಯಾಕಂದ್ರೆ ಇವರಿಗೆ ಅನುಮತಿ ಇರೋದು ನೈಸ್ ರೋಡ್ ತನಕ ಪಾದಯಾತ್ರೆ ಮಾಡಲು ಅನುಮತಿ ಇದೆ. ಅಲ್ಲಿಂದ ಫ್ರೀಡಂ ಪಾರ್ಕ್ ವರೆಗೆ ಯಾವುದೇ ರೀತಿ ಅನುಮತಿ ಕೊಟ್ಟಿಲ್ಲ. ಅಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿ ಅನುಮತಿ ಸಿಕ್ಕಿಲ್ಲ ಅನ್ನೋ ವಿಚಾರವನ್ನು ಈ ಭಾಗದ ರೈತರು ಕೊಟ್ಟಿರುವಂತಹ ಮಾಹಿತಿ. ಅಲ್ಲಿಂದ ಪಾದಯಾತ್ರೆಯನ್ನು ಯಾವ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಇವರು ಮುಂದುವರಿಸಲು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಕೋಲಾರ ಸಂಸದರಾಗಿರುವಂತಹ ಮಲ್ಲೇಶ್ ಬಾಬು ಕೂಡ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಹಲವು ಜೆಡಿಎಸ್ ನಾಯಕರು ಕೂಡ ಭೇಟಿ ಕೊಟ್ಟು ಈಗಾಗಲೇ ರೈತರ ಜೊತೆ ಸಮಾಲೋಚನೆ ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ದೊಡ್ಡ ಮಟ್ಟದಲ್ಲಿ ರೈತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗುವಂತಹ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆ ಕೂಡ ಕೈಗೊಳ್ಳಲಾಗಿದೆ. ಸರಿಸುಮಾರು 200ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಆಗಿದೆ. 10ಕ್ಕೂ ಅಧಿಕ ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕೇವಲ ಭೈರಮಂಗಲ ಮಾತ್ರ ಅಲ್ಲ, ಅಂದ್ರೆ ಈ ಒಂದು ಧರಣಿ ಸ್ಥಳ ಮಾತ್ರ ಅಲ್ಲದೆ ಪಾದಯಾತ್ರೆ ಸಾಗುವುದಕ್ಕೂ ಕೂಡ ಪ್ರತಿಯೊಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಯಾಕಂದ್ರೆ ಈ ಹಿಂದಿನ ಇದೇ ಜಾಗದಲ್ಲಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಭೂಸ್ವಾಧೀನ ಪರ ಇರುವಂತಹ ರೈತರು ವಿರೋಧವನ್ನು ಮಾಡಿದ್ರು. ಹೊರ ಜಿಲ್ಲೆಯವರು ಬಂದು ಇಲ್ಲಿ ಹೋರಾಟ ಮಾಡೋದಕ್ಕೆ ವಿರೋಧವನ್ನು ಮಾಡಿದ್ರು. ಆ ರೀತಿ ಯಾವುದೇ ರೀತಿಯಲ್ಲಿ ಘಟನೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ಇದೀಗ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ನಮ್ಮ ಜೊತೆ ನನ್ನ ಸಹೋದ್ಯೋಗಿ ರಂಜಿತ್ ಕೂಡ ಇದ್ದಾರೆ. ರಂಜಿತ್, ಯಾವೆಲ್ಲ ನಾಯಕರು ಆಗಮಿಸಿದ್ದಾರೆ? ಯಾವ ರೀತಿಯಲ್ಲಿ ಇರಲಿದೆ ಒಟ್ಟು ಪಾದಯಾತ್ರೆಯ ಚಿತ್ರಣ? ಎಷ್ಟರ ಮಟ್ಟಿಗೆ ಈ ಪಾದಯಾತ್ರೆ ಈ ಟೌನ್ಶಿಪ್ ವಿಚಾರದಲ್ಲಿ ಪರಿಣಾಮ ಬೀರಬಹುದು ಅಂತ ಅನ್ಸುತ್ತೆ?